ಶುಭ ದಿನ ತೀರ್ಥಹಳ್ಳಿ. ಇವತ್ತು ನಾನು ಸ್ಕೇಟಿಂಗ್ ಬ್ಲಾಗ್ ಮಾಡೋಣ ಅಂತ ಹೊರಟಿದ್ದೀನಿ. ನಿನ್ನೆ ರಾತ್ರಿ ಮಳೆ ಬಂದು ಸಿಕ್ಕಾಪಟ್ಟೆ ಮರ ಅದು ಎಲೆ ಎಲ್ಲ ರೋಡ್ ಮೇಲೆ ಬಿದ್ದಿದೆ. ವೆದರು ಸಖತ್ತಾಗಿದೆ, ಕ್ಲೌಡಿ ವೆದರು. ಈ ವೆದರ್ಗೆ ಸ್ಕೇಟಿಂಗ್ ಬ್ಲಾಗ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಸ್ಕೇಟಿಂಗಲ್ಲಿ ಎರಡು ಥರದ್ದು ಬರುತ್ತೆ. ಒಂದು ರೋಲರ್ ಸ್ಕೇಟಿಂಗು, ಇನ್ನೊಂದು ಇನ್ಲೈನ್ ಸ್ಕೇಟಿಂಗು. ನಾನು ರೋಲರ್ ಸ್ಕೇಟಿಂಗ್ ಮಕ್ಳಿಗೆ ಹೇಳ್ಕೊಡ್ತೀನಿ, ಇನ್ಲೈನ್ ಸ್ಕೇಟಿಂಗ್ ನಾನು ಮಾಡ್ತೀನಿ. ಅದು ಬೇಸಿಕ್ಸು, ಇದು ಅಡ್ವಾನ್ಸು. ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಅದು ಫಸ್ಟ್ ಲೆವೆಲ್, ಇದು ನೆಕ್ಸ್ಟ್ ಲೆವೆಲ್. ಸೇತುವೆಗೆ ಬಂದು ಇನ್ನಂತೂ ಗಾಡಿ ಸೈಡಿಗೆ ಹಾಕಿ ಸ್ಕೇಟಿಂಗ್ಸ್ ಹಾಕೊಳ್ಳೋಣ. ಇವಾಗ ಸಾಕ್ಸ್ ಮನೆಯಿಂದಾನೆ ಹಾಕೊಂಡ್ ಬಂದಿದ್ದೀವಿ. ಇದು ಇನ್ಲೈನ್ ಸ್ಕೇಟ್ಸ್ ನೋಡಿರ್ತೀರಾ. ಹೋಗ್ತಾ ಹೋಗ್ತಾ ಇನ್ನು ಹೇಳ್ತೀನಿ. ಫಸ್ಟ್ ಇನ್ಲೈನ್ ಸ್ಕೇಟ್ಸ್ ನ ಹಾಕೊಂತೀನಿ. ಬ್ರೇಕ್ ಇದೆಯಲ್ಲ, ಕ್ಲೋಸ್ ಇದೆ, ಸೆಲ್ಫಿ ಸಿಕ್ಕಿದೆ. ಇದು ಹಾಕೊಂಡು ಸ್ಕೇಟ್ಸ್ ಹಾಕೊಂಡು ಗ್ಲೋಸ್ ಹಾಕೊಂಡು ಸೆಲ್ಫಿ ಸ್ಟಿಕ್ ಇಟ್ಕೊಳ್ಳೋಣ. ಸ್ಕೇಟ್ಸ್ ಹಾಕೊಂತ ಇದ್ದೀನಿ. ಸ್ಕೇಟಿಂಗ್ ವ್ಲಾಗ್ ಮಾಡ್ಬೇಕಂತ ಆಗ್ತಾನೆ ಇರ್ಲಿಲ್ಲ. ಇವತ್ತು ವೆದರ್ ಚೆನ್ನಾಗಿದೆ, ಸ್ಕೇಟಿಂಗ್ ವ್ಲಾಗ್ ಆಗಿದ್ದಾಗಿ ಮಾಡೇ ಬಿಡೋಣ ಅಂತ. ಬೆಳಿಗ್ಗೆ ಆದ್ರೆ ಅಷ್ಟು ಟ್ರಾಫಿಕ್ ಇರಲ್ಲ, ಮಾಡೋಣ ಅಂತ. ನೋಡೋಣ ಹೆಂಗ್ ಬರೋದು ವಿಡಿಯೋ ಏನು ಅಂತ. ರೋಡಲ್ಲಿ ಕೂತು ಬ್ಯಾಕ್ ಎಲ್ಲ ಚಂಡಿ ಆಗೋಗಿದೆ. ವಿಡಿಯೋ ಚೆನ್ನಾಗಿ ಬರ್ಲಿ. ಸೆಲ್ಫಿ ಸಿಕ್ಕಿದೆ, ಹೆಲ್ಮೆಟ್ ತೆಗಿತಾ ಇದ್ದೀನಿ. ಇವಾಗ ಗ್ಲೌಸ್ ಇದೆಲ್ಲ ಹಾಕೊಂಡು ಮಾಡೋಣ. ಸ್ಟಾಪ್ ಮಾಡಿ ರೋಡ್ ಅಂತೂ ಫುಲ್ ಸ್ಮೂತ್ ಆಗಿ ಹೋಗಿದೆ. ಮಸ್ತ್ ಆಗ್ತಿದೆ ರೋಡ್ ಅಂತ ಸ್ಕೇಟಿಂಗು. ರಿಯಾಕ್ಷನ್ ಬೇರೆ ಇದೆ ಫುಲ್ಲು ಸಾಕಾಗಿದೆ ಮಾತ್ರ. ಇದು ತೀರ್ಥಹಳ್ಳಿ ವೆದರ್ ಅಂದ್ರೆ. ಈ ವೆದರಿಗೆ ಸ್ಕೇಟಿಂಗ್ ಮಾತ್ರ ಸೂಪರು. ನಾನೊಂದು ಜಾಸ್ತಿ ಟೈಮ್ ತಗೊಂಡಿಲ್ಲ, ಒಂದಷ್ಟು 2 months ತಗೊಂಡಿದ್ದೀನಿ ಕಲಿಯಕ್ಕೆ. ಯಾವ್ದೇ ಸ್ಕೇಟಿಂಗ್ ಕ್ಲಾಸಿಗೆ ಹೋಗಿಲ್ಲ, ನಾನು ಎಲ್ಲೂ ಕಲಿಯಕ್ಕೆ ಹೋಗಿಲ್ಲ. ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡೆ ಮಾಡಿರೋದು. ಒಂದ್ಸರಿ ಯೋಚನೆ ಮಾಡಿದೆ, ಸ್ಕೇಟಿಂಗ್ ಎಲ್ಲೂ ಇಲ್ಲ ತೀರ್ಥಹಳ್ಳಿಲಿ, ಏನು ಸ್ಟಾರ್ಟ್ ಮಾಡಬಾರ್ದು ಅಂತ. ವರ್ಕೌಟ್ ಆಯ್ತು, ಕ್ಲಾಸಸ್ ಹೇಳ್ಕೊಡ್ತಾ ಇದ್ದೀನಿ ಇವಾಗ. ಫಸ್ಟ್ ವ್ಲಾಗು, ಅದಕ್ಕೆ ಹೊಸ ಸೇತುವೆ ಮೇಲೆ ಬಂದಿದ್ದೀನಿ. ಪರ್ಫೆಕ್ಟ್ ರೋಡ್ ಇದು ಸ್ಕೇಟಿಂಗ್ ಮಾಡಕ್ಕೆ. ನೋಡೋಣ ಬರೋದು ರಿಯಾಕ್ಷನ್ ಏನು ಅಂತ. ಆಕ್ಚುಲಿ ಬೆಳಿಗ್ಗೆ ಮಾಡ್ಬೇಕಿತ್ತು ನಾನು, ಇಲ್ಲಿ ವೆದರ್ ಕರೆಕ್ಟ್ ಆಯ್ತು. ಇದು ಇಲ್ಲ, ನೋಡೋಣ ಹೆಂಗ್ ಬರತ್ತೇನು. ಎಲ್ಲಿಂದ ಬಂದಿದ್ದೀನಿ ನೋಡಿ ನಾನು ಸ್ಕೇಟ್ ಮಾಡ್ಕೊಂಡು. ರಿಯಾಕ್ಷನ್
ಆಕ್ಚುಲಿ ನಿಮ್ಗೆ ಸುಮಾರು ಜನ ಗೊತ್ತಿಲ್ಲ ನಾನು ಬ್ರೇಕ್ ಹೆಂಗ್ ಹಿಡಿತೀನಿ ಅಂತ. ಆ ಕಡೆ ಹೋಗಿ, ಈ ಕಡೆ ಸಾಕಾಗಿ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಕಾರ್ ಬರ್ತಾ ಇದೆ. ಈ ಕಡೆ ಫುಲ್ ಡೌನ್ ಇದೆ. ಸ್ಕೇಟ್ ಮಾಡೋದ ಬೇಡ, ಆಟೋಮೆಟಿಕ್ ಹೋಗ್ತಾ ಇರ್ತೀನಿ ಕೆಳಗೆ. ನೋಡೋಣ ಎಷ್ಟು ನಿಮಿಷದ ವಿಡಿಯೋ ಏನು ಇಂತ ಕತೆ ಅಂತ. ಅಪೋಸಿಟ್ ಗಾಡಿ ಮುಂದೆ ಮಾಡ್ಬೋದು, ಅದೊಂದು ಸ್ವಲ್ಪ ಡೌನು. ಸಿಕ್ಕಾಪಟ್ಟೆ ಸಾಕಾಗಿದೆ. ಸುಮ್ಮನೆ ಮಾಡಬಹುದು, ದಬಾಕೊಳ್ಳೋಕೆ ಇಷ್ಟ ಇಲ್ಲ. ಹೋಗ್ತಾ ಇದೀವಿ. ದಬಾಕೊಳ್ಳೋ ಪ್ರೋಗ್ರಾಮ್ ಎಲ್ಲ ಇದೆ ಅನ್ಕೊಂತೀನಿ. ಮಾಡ್ತೀರಾ ಸ್ಕೇಟಿಂಗ್? ಬೇಕಾಗಿಲ್ಲ. ಸ್ಕೇಟಿಂಗ್ ಬೇಬಿ ಅಂತ ಡೌನ್ ಗುರು. ಸ್ಟಾಪ್ ಹೆಂಗ್ ಬೇಕಾದ್ರೂ ಮಾಡ್ಬೋದು. ಡೌನ್ ಇದೆ ಸ್ವಲ್ಪ. ಫುಲ್ ಪರ್ಫೆಕ್ಟ್ ಆಗಿಲ್ಲ, 100%. 100% ಅಲ್ಲಿ ಒಂದು 80% ಆಗಿದ್ದೀನಿ. ಒಂದು ಟೀ ಬ್ರೇಕ್ ಅಂತ ಸ್ಟ್ರೈಟ್ ಹೋಗ್ತಾ ಸ್ಕೇಟ್ ಈ ಕಡೆ ಲೆಫ್ಟ್ ಕಾಲ್ನ ಈ ತರ ಮಾಡಿದ್ರೆ ಇದು ಬ್ರೇಕ್ ಈ ತರ ನೋಡಿ ಸ್ಲೋ ಆಗತ್ತೆ, ಇನ್ನೊಂದ್ ತರ ಬ್ರೇಕ್ ಒಂದು ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ. ಸ್ಪಿನ್ ಬ್ರೇಕ್ ಅದು ನನ್ನ ಫೇವ್ರೇಟ್. ಅಪೋಸಿಟ್ ಗಾಡಿ ಈ ಕಡೆ ಬೆಸ್ಟ್ ಏನಂದ್ರೆ ರೋಡ್ ಅಗಲ ಇದೆ. ಮೇನ್ ರೋಡ್ ಅಲ್ಲಿ ಹೋಗಿದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್. 80% ಬೇರೆ ಕಲ್ತಿರೋದು, 100% ಎಲ್ಲ ಕಲ್ತ ಮೇಲೆ ಮಾಡ್ಬೋದು ಆರಾಮ. ಜಂಪಿಂಗ್ ಮಾಡಿಲ್ಲ ಗುರು. ಸ್ಪಿನ್ ಸ್ಟಾಪ್ ತೋರಿಸ್ಬೇಕು, ಒಂದು ಸ್ಪಿನ್ ಸ್ಟಾಪ್ ತೋರಿಸ್ತೀನಿ. ನೀವು ತೋರ್ಸೋಣ, ಬರೀ ನನ್ನ ಟೈಮ್ ನೋಡ್ತೀರಾ. ಎಲ್ಲ ಆ ಕಡೆ ಎಲ್ಲಿಗೆ ಹೋಗ್ತಿದ್ದಾರೆ. ಆಪೋಸಿಟ್ ರೈಟ್ ಬಂದ್ರೆ ಆಯ್ತು. ಸ್ಪಿನ್ ಸ್ಟಾಪ್ ಗಾಡಿ ಹತ್ರನೇ ಮಾಡೋಣ. ಸ್ಪಿನ್ ಸ್ಟಾಪ್ ನನ್ನ ಫೇವ್ರೇಟ್. ಸ್ಪಿನ್ ಮಾಡಿ ನಿಲ್ಸೋದು. ತುಂಬಾ ಫಾಸ್ಟ್ ಇದ್ದಾಗ ಟೀ ಬ್ರೇಕ್ ಹಿಡಿಬೇಕಾಗತ್ತೆ. ಸ್ಪಿನ್ ಸ್ಟಾಪ್. ಇನ್ನೊಂದು ರೊಟೇಟ್ ಕಲ್ತಿದ್ದೀನಿ ಹೊಸದು. 2 ರೌಂಡ್ ಅಷ್ಟೇ. ಸೂಪರ್ ಫೀಲಿಂಗ್ ಸ್ಕೇಟಿಂಗ್. ಸುಸ್ತಾಗ್ಬಿಟ್ರೆ ಸೆಟ್ ಆದ್ಮೇಲೆ ಆಟ ಆಡ್ಬಿಡ್ಬೋದು. ಸ್ಲೋ ಮಾಡ್ಕೊಬೋದು ಇದೇ ತರ ಮಾಡಿ ವೇವು. ಸಾಂಗ್ ಬರ್ತಿದೆ. ತೀರ್ಥಹಳ್ಳಿಯಲ್ಲಿ ಫಸ್ಟ್ ಸ್ಕೇಟಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾರು ಮಾಡಿಲ್ಲ ಅನ್ಕೊಂತೀನಿ. ಸಾರಿ, ಆಕ್ಚುಲಿ ಮಾಡಿಲ್ಲ. ಯಾವಡೆ ಪಾರ್ಸಲ್ ಹೋಗ್ತಾ ಇದ್ದೀನಿ. ಮಕ್ಕಳು ಮರಿಗೆಲ್ಲ ಗಾಡಿ ಕೊಟ್ರೆ ಹಿಂಗ ಟ್ರಾಫಿ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಫಾಸ್ಟ್ ಅದೇ ನಿಲ್ಸ್ಕೊಂಡಿದ್ದಾರೆ. ಕಾರ್ ಬರ್ತಿದ್ದಾರೆ.
ಓಕೆ, ಆನ್ ನೋಡಿದ್ರೆ ಗೊತ್ತಾಯ್ತು ಇವಾಗ ಸಿಡಿಗೆ ಹೋಗ್ಬೇಕಂತ. ಬೇರೆ ಆಗ್ಲೇ ಇದೆ, ಅದನ್ನ ಕೆಲ್ಸ್ಕೊಳಲ್ಲ. ಫಾಸ್ಟ್ ಆದ್ರೆ ಫುಲ್ ಭಯ ಗುರು, ಗಾಡಿ ಬಂದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಭಯ ಗಿಯ ಸೀನೇ ಇಲ್ಲ ಇವಾಗ, ಸ್ಪೇಸ್ ಮಾತ್ರ ಫುಲ್ ಹೋಗೋದು. ಖುಷಿ ಆಯ್ತು ಆಕ್ಚುಲಿ. ಫಾಸ್ಟ್ ಹೋಗ್ತೀನಿ ಅಂತ ಹೋಗೇ ಇಲ್ಲ, ಫಾಸ್ಟ್ ಬಿದ್ರೂ ಪರವಾಗಿಲ್ಲ. ಯೂಟ್ಯೂಬ್ ಚಾನಲ್ ಬೆಳಿದೆ. ಬರೀ ಸ್ಪೀಡ್ ಹೋಗಲ್ಲ, ಸ್ಪೀಡ್ ಹೋದ್ಮೇಲೆ ಕಂಟ್ರೋಲ್ ಇರಬೇಕು. ಅವನ ಫುಲ್ ಡೌನಿಂದ ಬರೋ ಮಜಾನೇ ಬೇರೆ. ಡೌನ್ ಅಲ್ಲಿ ತಳ್ಬೇಕಂತಿಲ್ಲ, ಈ ಕಡೆ ಅಪ್ ಇದೆ, ಸ್ವಲ್ಪ ಫೋರ್ಸ್ ಹಾಕ್ಲೇಬೇಕು, ಏನ್ ಮಾಡಕ್ಕಾಗಲ್ಲ. ಸುಸ್ತಾಯ್ತು, ಕೈಯೆಲ್ಲ ನೋವು ಬರ್ತಾ ಇದೆ. ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಸಾಕಿಲ್ಲ ಟರ್ನ್ ಮಾಡ. ಇಂದ ಆಟೋಮೆಟಿಕ್ ಹೋಗತ್ತೆ ನೋಡಿ, ಮೂವ್ಮೆಂಟ್ ಮಾಡೋದೇ ಬೇಡ, ವೇವ್ ಮಾಡ್ಕೊಂಡು ಆಟ ಆಡ್ಬೋದು ಅಷ್ಟೇ. ಆಕ್ಚುಲಿ ಹಿಂಗ್ ಮಾಡಿದ್ರೆ ಸ್ಲೋ ಆಗತ್ತೆ ನಮ್ ಸ್ವಲ್ಪ. ಟ್ರೈನಿಂಗ್ ಕಲ್ತ್ಮೇಲೆ ಸುಮ್ಮನೆ ಹೋಗೋದಲ್ಲ, ಈ ತರ ಏನಾದ್ರು ಮಾಡ್ತಾ ಇರ್ಬೇಕು, ಫುಲ್ ಕುತ್ಕೊಬೇಕು, ಸಿಂಗಲ್ ಲಾಕ್ ಮಾಡಬೇಕು. ಹೊಸದೊಂದು ಕಲ್ತೀನಿ, ನೋಡಿಲ್ಲ ಅಲ್ಲ ಟರ್ನ್ ಮಾಡೋದು, ಅದು ರೀಸೆಂಟ್ ಆಗಿ ಕಲ್ತಿರೋದು. ಹಿಂಗ್ ಹೋಗ್ತಿದ್ದಂಗೆ ರಿವರ್ಸ್ ತಿರುಗಿ ನಿಂತ್ಕೊಳ್ಳೋದು. ಓಕೆ, 3, 2, 1. ದಬ ಹಾಕೊಂತಿದ್ದೆ ಇವಾಗ, ಹಂಗಿಂಗಲ್ಲ, ಸರಿಯಾಗಿ ದಬ ಹಾಕೊಂತಿದ್ದೆ. ಓಕೆ, ಸ್ಟ್ರಾಂಗ್ ಮಾಡಿದ ಮಸ್ತ್ ಆದ ನೀರದು. ಸ್ಟೇಡಿಂಗ್ ಅಲ್ಲಿ ಹೋಗ್ತಾ ನೀರು ಸ್ಪ್ರೇ ಆಗದ್ ಗೊತ್ತಾ, ಸೂಪರ್ ಅದ. ಅದೆಲ್ಲ ರೀಲ್ಸ್ ಮಾಡ್ಬೇಕು, ರೋಡಲ್ಲಿ ಇನ್ನೊಂದ್ ಸ್ವಲ್ಪ ನೀರ್ ನಿಲ್ಬೇಕು, ಅವಾಗ ಸರಿ ಆಗುತ್ತೆ. ಏನ್ ಬೇಕಾರೆ ಅಂತವೆಲ್ಲ ನೋಡ್ತೀರಿ, ಯಾರಿಗೂ ಮಳೆಗಾಲದಲ್ಲಿ ಎಂತ ಮಾಡ್ತಾನೆ. ನಿಮ್ಮೂರ್ ಹುಡುಗ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.